ನಿಧಿಗಾಗಿ ಮಗುವನ್ನ ಬಲಿ ಕೊಡಲು ಸಿದ್ಧವಾದ ದಂಪತಿ. ಮನೆಯಲ್ಲಿಯೇ ಗುಂಡಿ ತೆಗೆದು ಮಗು ಬಲಿಗಾಗಿ ಸ್ಕೆಚ್. ಸ್ಥಳಕ್ಕೆ ಬಂದ ಅಧಿಕಾರಿಗಳಿಂದ 8 ತಿಂಗಳ ಮಗು ರಕ್ಷಣೆ. ಎಸ್ ವೀಕ್ಷಕರೇ, ಸಮಾಜದಲ್ಲಿ ಎಂತೆಂಥ ಜನ ಇರ್ತಾರೆ ಅನ್ನೋದಕ್ಕೆ ನಾವು ಹೇಳ ಹೊರಟಿರೋ ಸುದ್ದಿ ನೋಡಿದ್ರೆ ಶಾಕ್ ಆಗ್ತೀರಾ. ಇಂದಿಗೂ ಕೂಡ ಅದೆಷ್ಟೋ ಜನ ದಂಪತಿಗಳು ಮಕ್ಕಳಿಲ್ಲ ಅಂತ ಕಂಡ ದೇವರಿಗೆ ಹರಕೆ ಹೊರ್ತಾರೆ. ಸಿಕ್ಕ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಅಂತ ಮಾಡಿಸ್ತಾರೆ. ಆದರೂ ಕೆಲವೊಮ್ಮೆ ಮಕ್ಕಳಿಲ್ಲದೆ ದಂಪತಿಗಳು ಅಕ್ಷರಶಃ ಕಂಗಾಲಾಗಿ ಹೋಗ್ತಾರೆ. ಅಕ್ಕಪಕ್ಕದವರ ಚುಚ್ಚು ಮಾತುಗಳಿಗೆ ಕೆಲವೊಮ್ಮೆ ಸೂಸೈಡ್ ಮಾಡಿಕೊಂಡಿರೋ ಉದಾಹರಣೆಗಳು ಕೂಡ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲೊಂದು ಕಡೆ ಈ ಪಾಪಿ ದಂಪತಿ ನಿಧಿಗಾಗಿ 8 ತಿಂಗಳ ಮಗುವನ್ನೇ ಬಲಿ ಕೊಡಲು ಸಿದ್ಧತೆ ಮಾಡಿಕೊಂಡಿದ್ರು. ಇದಕ್ಕಾಗಿ ಮನೆಯಲ್ಲಿಯೇ ಗುಂಡಿಯನ್ನ ತೆಗೆದಿದ್ರು. ವಿಷಯ ತಿಳಿತಾ ಇದ್ದಂತೆ ಮಕ್ಕಳ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಮಗುವನ್ನ ರಕ್ಷಿಸುವ ಕೆಲಸ ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂಥದ್ದೊಂದು ಅಮಾನವೀಯ ಅನಿಷ್ಟ ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ. ಹೌದು, ನಿಧಿ ಸಿಗುತ್ತೆ ಅಂತ ಯಾರದ್ದೋ ಮಾತು ಕೇಳಿಕೊಂಡು ದಂಪತಿ ಮಗುವನ್ನ ಬಲಿ ಕೊಡಲು ಮುಂದಾಗಿದ್ರು. ಇಂತಹ ಕೆಟ್ಟ ಕೆಲಸಕ್ಕೆ ಮುಂದಾಗಿದ್ದು ಜನತಾ ಕಾಲೋನಿಯ ಸೈಯದ್ ಇಮ್ರಾನ್ ಅನ್ನೋ ದಂಪತಿ. ಇನ್ನು ಈ ವೇಳೆ ನಿಖರ ಮಾಹಿತಿ ಆಧಾರದ ಮೇಲೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ದಾಳಿ ನಡೆಸಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಬೇರೆಯವರಿಂದ ಗಂಡು ಮಗುವನ್ನ ಇವರು ಖರೀದಿಸಿದ್ರು ಎನ್ನಲಾಗಿದೆ. ನಿನ್ನೆ ಹುಣ್ಣಿಮೆ ಹಿನ್ನೆಲೆ ಮಗು ಬಲಿ ಕೊಡ್ತಿದ್ದಾರೆ ಎಂಬ ಬಗ್ಗೆ ಸಹಾಯವಾಣಿಗೆ ಅಪರಿಚಿತ ಕರೆ ಬಂದ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಮನೆಯ ಕೋಣೆಯೊಂದರಲ್ಲಿ ಗುಂಡಿ ತೆಗೆದು ಪೂಜೆ ನಡೆಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಅಧಿಕಾರಿಗಳು 8 ತಿಂಗಳ ಗಂಡು ಮಗುವನ್ನ ರಕ್ಷಿಸಿದ್ದು ಶಿಶು ಕೇಂದ್ರಕ್ಕೆ ಅದನ್ನ ರವಾನಿಸಿದ್ದಾರೆ. ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ಬಲಿ ಪೂಜೆ ಆರೋಪದ ಬಗ್ಗೆ ತನಿಖೆ ನಡೀತಾ ಇದ್ದು ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಮಗೊಂದು ಮಾಹಿತಿ ಬರುತ್ತೆ, ಒಂದು ದೂರು ಬರುತ್ತೆ ಮಕ್ಕಳ ಸಹಾಯವಾಣಿ 10988ಗೆ. ಒಂದು ಮಗುನ ಒಂದು 8 ತಿಂಗಳ ಮಗು, ಒಂದು 8 ತಿಂಗಳಿಂದ ಒಂದು ಮಗುನ ಸಾಕೊಂಡಿದ್ದಾರೆ. ಅದರ ನಿಧಿ ತೆಗಿತಕ್ಕಂಥ ಒಂದು ಉದ್ದೇಶದಿಂದ ಮಗುನ ಬಲಿ ಕೊಡೋದಕ್ಕೆ ಅಂತಂದ್ಬಿಟ್ಟು ಸಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಕಂಪ್ಲೇಂಟ್ ಆಧಾರವಾಗಿ ಚೈಲ್ಡ್ ಲೈನು ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು CDP ಅವರದವರು ನಾವು ದಾಳಿ ಮಾಡಿದಾಗ ಅಲ್ಲಿ ಮಗುನ ರೆಸ್ಕ್ಯೂ ಮಾಡಬೇಕಾಗುತ್ತೆ. ರೆಸ್ಕ್ಯೂ ಮಾಡಿರ್ತೀವಿ. ಅಲ್ಲಿ ಒಂದು ಗುಡಿ ತೋಡಿರ್ತಾರೆ. ಆ ಗುಡಿ ತೋಡಿದ್ರ ಕಡೆ ಒಂದು ಪೂಜೆ ಸಾಮಗ್ರಿಗಳು ಒಂದು ಸ್ವಲ್ಪ ಎಲ್ಲ ಅನುಮಾನಾಸ್ಪದವಾಗಿ ಕಾಣಿಸಿರ್ತವೆ. ತೊಗೊಂಡು ಬಂದು ನಾವು ಪೊಲೀಸರ ಸಹಾಯದಿಂದ ರೆಸ್ಕ್ಯೂ ಮಾಡಿ ತಂದಿದ್ದೀವಿ, ನಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದೀವಿ. ಸೋಮವಾರ ಒಂದು ಕಮಿಟಿ ನಡೆಯುತ್ತೆ, CWC ಅಂತ. ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಅವ್ರು ಏನು ಬಂದು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನೋಡಿ ಮತ್ತು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಆಕ್ಷನ್ ತಗೊಳ್ತಾರೆ, ಮುಂದಿನ ಕ್ರಮ ಕೈಗೊಳ್ತೀವಿ. ಅಲ್ಲಿ ಯಾರು ಬಂಧನ ಮಾಡೋದು ಅಂಥದ್ದು ಏನಾದರೂ ಆಗಿದೆ? ಅದು ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ. ಈಗ ಜಸ್ಟ್ ನಮಗೆ ದೂರಿನ ಉದ್ದೇಶದಿಂದ ದೂರ ಏನು ಬಂದು ಅದರ ಒಂದು ಆಧಾರದ ಮೇಲೆ ಮಗು ರೆಸ್ಕ್ಯೂ ಮಾಡಿಬಿಟ್ಟಿದ್ದೀವಿ. ಸೋಮವಾರ ಆ ಪ್ರಕ್ರಿಯೆ ಆಗುತ್ತೆ. ಈಗ ಮಗು ಎಲ್ಲಿದೆ ಮೇಡಮ್? ಮಗು ನಮ್ಮ ಸುಪರ್ದಿಯಲ್ಲಿದೆ, ಒಂದು ಮಕ್ಕಳ ಶಿಶು ಮಂದಿರದಲ್ಲಿದೆ. ಆ ಘಟನಾ ಸ್ಥಳದಲ್ಲಿ ಏನಾದರೂ ವಸ್ತುಗಳೇನಾದ್ರು ಜಪ್ತಿ ಮಾಡೋಂಥದ್ದು ಏನಾದರೂ? ಏನೂ ಮಾಡಿಲ್ಲ. ಒಂದು ಫೋಟೋ ಏನು ತೊಗೋಬೇಕು, ವಿಡಿಯೋ ಆ ಥರದ್ದು ಮಾತ್ರ ಮಾಡ್ಕೊಂಬಂದಿದ್ದೀವಿ. ಏನು ಜಪ್ತಿ ಮಾಡೋಂಥದ್ದು ಏನೂ ಇರಲಿಲ್ಲ, ತೊಗೊಂಡ್ಬರೋಂಥದ್ದು ಏನೂ ಇರಲಿಲ್ಲ. ನಾವು ಅಲ್ಲೇನಾದ್ರು ವಿರೋಧ ಮಾಡೋಂಥದ್ದು ಮಗು ತಗೊಂಡು? ಆಯಿತು, ತುಂಬಾ ವಿರೋಧ ಮಾಡಿದ್ರು. ಆ ಮಗು ನಾವು ದತ್ತು ತೊಗೊಂಡಿದ್ದೀವಿ, ನಾವು ಸಾಕ್ಕೊತಾ ಇದ್ದೀವಿ, ಯಾವುದೇ ರೀತಿ ಆ ಥರ ನಾವು ಬಲಿ ಮಾಡ್ತಿಲ್ಲ ಅನ್ನೋದೆಲ್ಲ ತುಂಬ ಹೇಳಿದರು. ಆದ್ರೂ ಮಗುವಿನ ಒಂದು ಉದ್ದೇಶ ಏನಿತ್ತು, ಬಲಿ ಅಂತ ಏನು ಬಂತು ನಮ್ಮ ಕಂಪ್ಲೇಂಟು, ಆ ಉದ್ದೇಶದಿಂದ ನಾವು ಮಗು ರೆಸ್ಕ್ಯೂ ಮಾಡಿದ್ವಿ. ಅಂದರೆ ದತ್ತು ತಗೊಂಡ್ರೆ ಈಗ ನೆಕ್ಸ್ಟ್ ಏನಾದರೂ ಸಭೆಯಲ್ಲಿ ದತ್ತು ತಗೊಂತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಪೋಷಕರು? ಅವರು ಎಂಥದ್ದು ದತ್ತು ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಕಾನೂನುಬದ್ಧವಾಗಿಲ್ಲ. ಅದು ದಾಖಲೆಗಳು ಏನೂ ಇಲ್ಲ ದತ್ತು ತಗೊಂಡಿರೋದಕ್ಕೆ. ಇನ್ನು 8 ತಿಂಗಳ ಹಿಂದೆ ಕೂಲಿ ಕಾರ್ಮಿಕರಿಂದ ಸೈಯದ್ ಇಮ್ರಾನ್ ಮಗುವನ್ನ ದತ್ತು ಪಡ್ಕೊಂಡಿದ್ರು. ದತ್ತು ಪಡೆದ ನಂತರ ತಮ್ಮ ಹೆಸರಿನಲ್ಲೇ ನಕಲಿ ಜನನ ಪ್ರಮಾಣ ಪತ್ರವನ್ನ ಸೈಯದ್ ಇಮ್ರಾನ್ ಮತ್ತು ಆತನ ಪತ್ನಿ ಮಾಡಿಸಿಕೊಂಡಿದ್ರು. ಮಗು ದತ್ತು ಪಡೆದು ಅಗ್ರಿಮೆಂಟ್ ಸಹ ಮಾಡಿಕೊಂಡಿರುವುದಾಗಿ ದಾಳಿ ವೇಳೆ ದಂಪತಿ ಅಧಿಕಾರಿಗಳಿಗೆ ಪತ್ರ ನೀಡಿದ್ದಾರೆ. ಆದರೆ ಕಾನೂನುಬದ್ಧವಾಗಿ ದತ್ತು ಪಡೆದಿಲ್ಲ ಅಂತ ಮಗುವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ.
ಇನ್ನು ಈ ವಿಚಾರವಾಗಿ ಸ್ವತಃ ಇಮ್ರಾನ್ ಹೇಳುವುದು ಹೀಗೆ. ಸರ್ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮ್ಮ ಏರಿಯಾದವ್ರೆ, ನಿಧಿ ಇದೆ ಅವ್ರ ಮನೆಯಲ್ಲಿ ಮಗು ತಗೊಂಡ್ಬಂದಿದ್ದಾರೆ ಬಲಿ ಕೊಡಕ್ಕೆ ಅಂತ ಹೇಳ್ಬಿಟ್ಟು. ಯಾರು ಹೇಳಿದಾರೋ ಅದು ಹಾಳಾಗೋಗ್ಲಿ, ನಮ್ಗೆ ಅವಶ್ಯಕತೆ ಇಲ್ಲ. ನಿಧಿ ಇದೆ ಅಂತ ಹೇಳಿದ್ರಲ್ಲ, ಮನೆ ಬಿಟ್ಕೊಡ್ತೀನಿ ನಾನು, ತಗೊಳ್ಳಿ ಅವರೇ ನಿಧಿ, ನಮ್ಗೆ ಬೇಡ, ನಮ್ಗೆ ಮಗು ಕೊಡಿ. ಅವ್ರಿಗೆ ಗಂಡು ಮಗು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಗಂಡು ಮಗು ತಂದಿದ್ದು. ನಾವು ನಿಧಿ ಗಿಧಿ ಅದಕ್ಕೆಲ್ಲ ಆಸೆ ಪಡಲ್ಲ ಸರ್. ದೇವ್ರು ಕೊಟ್ಟಂಗೆ ಡೈಲಿ 35-40 ಸಾವಿರ ದುಡಿತೀರಿ ನಾವು. 1 ರಿಂದ 5 ಕಾರ್ ಇದೆ ಮನೆ ಹತ್ರ, ದುಡಿತೀರಿ ನಾವು. ದೇವ್ರು ಕೈಕಾಲು ಗಟ್ಟಿ ಕೊಟ್ಟಿದ್ದಾರೆ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಸರಿನಾ? ನಮ್ಮ ಮಗು ಕರ್ಕೊಂಡು ಹೋಗಿದ್ದಾರೆ, ಸೋಮವಾರ ಬರಕ್ಕೆ ಹೇಳಿದ್ರು ಅವರು. ಆ ಸೋಮವಾರದ ಒಳಗಡೆ ನಮ್ಮ ಮನೆಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಸುಲಿಬೆಲೆ ಸ್ಟೇಷನ್ ಯಾರು ಕಳಿಸ್ಕೊಟ್ಟಿದ್ದಾರೆ ಅವ್ರದ್ದೇ ತಗೋ, ಅವ್ರ ಮೇಲೆ ಖಂಡಿತ ಕ್ರಮ ತಗೊಂತೀನಿ ನಾನು. ಮಗು ಎಲ್ಲಿಂದ ತಗೊಂಡ್ಬಂದ್ರಿ ಸರ್? ಮಗು ತಗೊಂಡ್ಬಂದಿದ್ದು ನಮ್ಮಪ್ಪ ಅವರ ಫ್ರೆಂಡ್ ಒಬ್ಬ ಕೋಲಾರ ಹಾಸ್ಪಿಟ್ಲಲ್ಲಿ, ಅವರು ಬಡವರು ಫುಲ್ಲು ಕೆಲ್ಸಕ್ಕೆ ಹೋಗ್ತಾರೆ ಕೂಲಿಗೆ. ಅವ್ರಿಗೆ 2 ಮಕ್ಕಳಾಗಿದೆ, 1 ಮಗು ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ನಾವು ನಮ್ಮಪ್ಪನ ಅವ್ರ ಫ್ರೆಂಡ್ ಹೋಗಿ ಅವ್ರ ಖುಷಿಯಿಂದ ಏನು ಬೇಕೋ ಅದು ಕೊಟ್ಬಿಟ್ಟು ಮಗು ತೊಗೊಂಬಂದಿದ್ದೀರಿ ನಾವು. ಮಗು ತೊಗೊಂಬರೋವಾಗ ಸೈನು ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡಿದ್ದೀರಿ ನಾವು. ಈಗ ಕಾನೂನಲ್ಲಿ ಅವಕಾಶ ಇಲ್ಲ, ಈಗ ದತ್ತು ತಗೊಳ್ಳೋದಕ್ಕೂ ಕಾನೂನಲ್ಲಿ ಅವಕಾಶ ಇದ್ರೆ ಮಾತ್ರ ತಗೋಬೇಕಂತಿದ್ದೀವಿ. ತಗೊಬೇಕು, ಆದರೆ ನಮಗೆ ಗೊತ್ತಿಲ್ಲ, ತಗೊಂಡಿದ್ದೀರಿ. ಅದ್ರ ಪರವಾಗಿ ಕಾನೂನು ಏನು ಕ್ರಮ ತಗುತ್ತೆ ತಗೊಳ್ಳಿ. ಬೇಕಾದ್ರೆ ಇದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಲ್ಲ ನಿಧಿ ಇದೆ ಅಂತ ಹೇಳ್ಬಿಟ್ಟು, ಅವರು ಗೊತ್ತಾಗುತ್ತೆ, ಇವತ್ತಿಲ್ಲ ನಾಳೆ ನಮ್ಗೆ ಗೊತ್ತಾಗುತ್ತೆ, ಅದು ಕ್ರಮ ನಾವು ತಗೊಂತೀರಿ. ಇಲ್ಲಿ ನಿಧಿ ಇದೆ ಅಂತ ಹೇಳಿದ್ರಲ್ಲ, ಬರಲಿ ಯಾರು ಬೇಕೋ ಅವರು ತಗೊಂಡೋಗ್ಲಿ, ನಮಗೆ ಬೇಡ. ಈಗ ಮಗು ಅವ್ರು ತಗೊಂಡೋಗಿದ್ದಾರೆ, ಮುಂದಿನ ಹೋರಾಟ ಏನು? ಮುಂದಿನ ಹೋರಾಟ ಏನೂ ಇಲ್ಲ ಸರ್, ಇಷ್ಟೇ. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ ಅವರು ನಮಗೆ ಹೇಳಬೇಕು. ಅವ್ರು ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತು, ನಾವು ತಗೊಂತಿರೋದು ಎವಿಡೆನ್ಸ್. ಯಾರು ಹೇಳಿದಾರ ಅಂತ ನಮ್ಗೆ ಗೊತ್ತಾಗುತ್ತೆ, ಇವತ್ತಿನ ನಾಳೆ. ಅವ್ರ ಹತ್ರ ಓದ್ತೀರಿ, ಏನು ಬೇಕೋ ಅವ್ರ ಹತ್ರ ಗೊತ್ತಾಗುತ್ತೆ ನಮ್ಗೆ, ಇವತ್ತಿನ ನಾಳೆ ನಾವು ಕಂಡು ಹಿಡಿತೀವಿ ನಾವು. ಇದು ನಮಗೆ ಒಬ್ಬ ದುಶ್ಮನ್ ಇದ್ದಾನೆ. ಮೊನ್ನೆ ಇವ್ರ ಮಿಸಸ್ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ, ಡೆಲಿವರಿ ಆಗಿದ್ದು ಹೊಸದಾಗಿ, ಹಾಲು ಕುಡಿಸ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಒಬ್ಬಳು ಇಳ್ಕೊಂಡಿದ್ದ, ಪಕ್ಕದ ಮನೇಲಿ ಇಟ್ಕೊಂಡಿದ್ದ. ಹಂಗೆ ಎಕ್ಕೋವಾಗ ನಮ್ಮ ಸರ್ಜಾ ಮೇಲೆ ಬಂದಿನೇ ಎಕ್ಬೇಕು. ಅಲ್ಲಿ ಮಗುಗೆ ಹಾಲು ಕುಡಿಸ್ತಾವಾಗ ವಿಡಿಯೋ ಮಾಡಿದ್ದಾನೆ. ಅವತ್ತು ನಾವು ಓಡೋಗಿದ್ದಕ್ಕೆ ಸಿಕ್ಕಿಲ್ಲ ನನ್ನ ಮಗ. ನಾವು ಬೈತಾ ಇದ್ವಿ ಬೀದಿಯಲ್ಲಿ, ಯಾರೋ ಹಿಂಗೆ ವಿಡಿಯೋ ಮಾಡ್ದ, ಹಂಗೆ ಹಂಗೆ ಬಂದ. ಬಂದ್ಬಿಟ್ಟು ಯಾಕೆ ಬೈತಾ ಇದ್ವಿ, ನೀನು ಮಾಡಿದ್ಯಾನಪ್ಪ, ನೀನು ಮಾಡಿಲ್ಲ ತಾನೆ, ಸೈಲೆಂಟು. ನಾವು ಬೈತಾ ಇದ್ದೀವಿ, ನಮ್ಗೆ ಹೊಟ್ಟೆ ಉರಿತಾ ಇದ್ದೀವಿ, ನಾವು ಬೈತಾ ಇದ್ದೀವಿ. ಈಗ ಯಾರನ್ನ ಕುಮ್ಮಕ್ಕಿನಿಂದ ಈ ಥರ ಘಟನೆ ಆಗಿದೆ ಸರ್, ಇದು ಬೇಕಂತಾನೆ ಮಾಡಿರೋದು. ಮಾಡಿದ್ರೂ ಏನು ಮಾಡ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ. ನಾನು ಹೇಳೋದಿಷ್ಟೇ, ಯಾರು ಏನು ಹೇಳಿದ್ದಾರೆ ಅದು ಮಾಡ್ಕೊಳ್ಳಿ. ಬೇಕಾದ್ರೆ ನಮಗೆ ಮಗು ಹೆಂಗ್ ಕರ್ಕೊಂಡು ಹೋಗಿದ್ದಾರೆ ಅದು ಕರ್ಕೊಂಡ್ಬಂದು ಬಿಡಬೇಕು. ಅದ್ರ ಬಗ್ಗೆ ಕಾನೂನು ಏನು ಕ್ರಮ ಇದೆ ಬೇಕಾದ್ರೆ ತಗೊಳ್ಳಿ, ಅದಕ್ಕೆ ನಾವು ರೆಡಿ ಇದ್ದೀವಿ. ಈಗ ಊಟ ಇದೆ ಅಂತ ಹೇಳ್ತಾರೆ, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸುರಬೆಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ತರ ಪ್ರಕರಣ ದಾಖಲಾಗಿದೆ. ನಿಧಿ ಬಲಿಗಾಗಿ ಒಂದು ಮಗು ತಗೊಂಡ್ಬಂದ್ರು, 8 ತಿಂಗಳಿಂದ ಸಾಕೊಂಡಿದ್ರು ಅಂತ. ಇದಕ್ಕೆ ಹೇಳ್ತೀರಿ ಸರ್? ಅದು ಕಂಪ್ಲೇಂಟ್ ಯಾರು ಕೊಟ್ಟರು? ನೀವು ಇಷ್ಟು ಪ್ರಶ್ನೆ ಕೇಳ್ತೀರಲ್ಲ, ಬೇಜಾರು ಮಾಡ್ಕೊಂಡು ಇಷ್ಟು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಅದು ಕಂಪ್ಲೇಂಟ್ ಯಾರು ಕೊಟ್ಟರು? ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಮಹಿಳಾ ಮಕ್ಕಳು ಯಾರು ಕೊಟ್ಟಿಲ್ಲ ಸರ್, ಸುಳ್ಳು ಹೇಳ್ಬೇಡಿ ನೀವು. ಬೀದಿಯಲ್ಲಿರೋ ತಲೆ ಹಿಡಿಯೋ ನನ್ನ ಮಕ್ಕಳೇ ಕೊಟ್ಟಿರೋದು ನಿಮಗೆ. ನನಗೆ ಇವತ್ತಿಲ್ಲ ನಾಳೆ ಗೊತ್ತಾಗುತ್ತೆ, ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ. ನಿಮ್ಗೆ ಏನ್ ಬೇಕಾದ್ರೂ ಎವಿಡೆನ್ಸ್ ತಗೊಂಡೋಗಿ, ಮಗುಗೆ ಹೆಂಗ್ ತಗೊಂಡೋಗಿದ್ರೆ ಹಂಗೆ ತಗೊಂಡ್ಬರ್ಬೇಕು. ಒಟ್ನಲ್ಲಿ ಹಣ ನಿಧಿಗಾಗಿ ಜನರು ಇಂತಹ ಪಾಪ ಕೃತ್ಯಕ್ಕೆ ಕೈ ಹಾಕ್ತಿದ್ದಾರೆ ಎನ್ನುವುದು ಜಗಜ್ಜಾಹೀರಾಗಿದ್ದು, ಪಾಪ ಇನ್ನು 8 ತಿಂಗಳ ಮಗುವನ್ನ ಬಲಿ ಕೊಡಲು ಮುಂದಾದ ದಂಪತಿಗಳ ವಿರುದ್ಧ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.